ಬಿಜೆಪಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆಯನ್ನ ಮುಗಿಸಿದ್ದಾರೆ. ಇದರ ಬೆನ್ನಿಗೆ ಬಿಜೆಪಿಯ ಮತ್ತೊಂದು ಟೀಮ್ ಬಳ್ಳಾರಿ ಪಾದಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಳ್ಳಾರಿ ಚಲೋ ಪಾದಯಾತ್ರೆಗೆ ಬೇಕಾದಂತ ಸಿದ್ಧತೆಯನ್ನ ಬಿಜೆಪಿಯ ಮತ್ತೊಂದು ತಂಡ ಮಾಡ್ತಾ ಇದೆ. ಇದರ ಬೆನ್ನಿಗೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ. ಈ ಭಿನ್ನಮತವನ್ನು ಶಮನಗೊಳಿಸೋದಕ್ಕೆ ಆರ್ಎಸ್ಎಸ್ ನಾಯಕರು ಎಂಟ್ರಿ ಆಗಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ದೆಹಲಿಗೆ ಬನ್ನಿ ಅನ್ನೋ ಬುಲಾವ್ ನೀಡಲಾಗಿದೆ. 19ನೇ ತಾರೀಕು ದೆಹಲಿಗೆ ಬನ್ನಿ ಅಂತ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳೋದಕ್ಕೆ ರಮೇಶ್ ಜಾರಕಿಹೊಳಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಈಗ ಈ ಬಂಡಾಯದ ಟೀಮಿನ ನಾಯಕತ್ವವನ್ನು ರಮೇಶ್ ಜಾರಕಿಹೊಳಿ ಅವರೇ ವಹಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಅವರನ್ನೇ ಕರೆಸಿರೋದ್ರಿಂದ ಏನಾಗಬಹುದು ಅನ್ನೋದು ಸಹಜ ಕುತೂಹಲ. ಸದ್ಯ ರಮೇಶ್ ಜಾರಕಿಹೊಳಿ ಟೀಮ್ನಿಂದ ಏನು ಡೀಟೇಲ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಿಸಿ? ನೋಡಿ ರಕ್ಷತ್, ಏನಂತಂದರೆ ಮುಡಾ ಹಗರಣವನ್ನು ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಏನು ರಾಜ್ಯದಲ್ಲಿ ಮೈಸೂರುವರೆಗೆ ಪಾದಯಾತ್ರೆಯನ್ನು ನಡೆಸಿದ್ರು, ಅದರ ಬೆನ್ನಲ್ಲೇ ಭಿನ್ನಮತೀಯ ಕೆಲ ನಾಯಕರು ಏನಂತಂದರೆ ಆ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಏನು ಈಗಾಗಲೇ ವಾಲ್ಮೀಕಿ ಹಗರಣ ರಾಜ್ಯದಲ್ಲಿ ಭಾಳಷ್ಟು ಸದ್ದು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಂತಂದರೆ ವಾಲ್ಮೀಕಿ ಹಗರಣವನ್ನು ಕೆಲ ಬಿಜೆಪಿ ನಾಯಕರು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲ ನಾಯಕರು, ಅದರಲ್ಲೂ ಬೆಳಗಾವಿಯ ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಪ್ರತಾಪ್ ಸಿಂಹ ಜೊತೆಗೆ ಅರವಿಂದ ಲಿಂಬಾವಳಿ ಸೇರಿದಂತೆ ಸುಮಾರು 12ಕ್ಕೂ ಹೆಚ್ಚು ನಾಯಕರು ಏನಂತಂದರೆ ಭಾನುವಾರ ಏನಂತಂದರೆ ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆಯನ್ನು ನಡೆಸಿದರು. ಜೊತೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಮುಂಬರ್ತಕ್ಕಂಥ 21ನೇ ತಾರೀಕಿನಂದು ನಾವು ಬೆಂಗಳೂರಲ್ಲಿ ಸಭೆ ಮಾಡಿ ಬಳ್ಳಾರಿಯಿಂದ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಏನಂತಂದರೆ ಪ್ರತ್ಯೇಕವಾದಂಥ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಕಟ ಮಾಡಿದರು. ಆ ವಿಚಾರ ಏನಿದೆ ಈಗ ಭಾಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಜೊತೆಗೆ ಬಿ ಜೆ ಪಿಯಲ್ಲೇ ಎರಡು ಬಣಗಳಾಗಿ ಅದು ಆ ವಿಚಾರ ಏನಿದೆ ಭಾಳಷ್ಟು ತಾರಕಕ್ಕೇರಿತ್ತು. ಇಂಥ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ನಾಯಕರು, ಅದರಲ್ಲೂ ಏನಂತಂದರೆ RSS ನಾಯಕರು ಹಾಗೆಯೇ ಬಿ ಜೆ ಪಿಯ ವರಿಷ್ಠರು ಈಗ ಮಧ್ಯಪ್ರವೇಶವನ್ನು ಮಾಡಿರುವಂಥದ್ದು. ಅದರಲ್ಲೂ ಭಿನ್ನಮತೀಯ ಗುಂಪಿನಲ್ಲಿ ಗುರುತಿಸ್ಕೊಂಡಿರೋಂಥ ರಮೇಶ್ ಜಾರಕಿಹೊಳಿ ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರವಾಗಿ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನೀವು ಯಾವುದೇ ಕಾರಣಕ್ಕೂ 21ನೇ ತಾರೀಕು ಏನು ಬೆಂಗಳೂರಲ್ಲಿ ಸಭೆಯನ್ನು ನಿಗದಿ ಮಾಡಿದಿರಿ, ಆ ಸಭೆಯನ್ನು ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ. ಜೊತೆಗೆ ಕೂಡಲೇ ಏನಂತಂದರೆ 19ನೇ ತಾರೀಕು ನೀವು ದೆಹಲಿಗೆ ಹೊರಟು ಬರಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಭಿನ್ನಮತೀಯ ನಾಯಕರು ಅಂತೇಳಿ ಗುರುತಿಸಿಕೊಂಡಿರುವಂಥ ರಮೇಶ್ ಜಾರಕಿಹೊಳಿ ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಕೆಲ ನಾಯಕರು ಏನಂತಂದರೆ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. 19ನೇ ತಾರೀಕು BL ಸಂತೋಷ್ ಅವರನ್ನು ಭೇಟಿ ಮಾಡಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದುವರೆಗೆ ಏನಂತಂದರೆ ಭಾಳಷ್ಟು ಏನಂತಂದರೆ ಈ ಎರಡು ಬಣಗಳು ರಾಜ್ಯ ಬಿ ಜೆ ಪಿಯಲ್ಲಿ ಎರಡು ಬಣಗಳಾಗಿ ಏನು ಮಾರ್ಪಟ್ಟಿದೆ, ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಂದು ಪ್ರತ್ಯೇಕ ಒಂದು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಸಂದೇಶ ರವಾನೆ ಆಗುತ್ತೆ ಒಂದು ಉದ್ದೇಶದಿಂದ ಈಗ ಬಿ ಜೆ ಪಿ ನಾಯಕರು ಇದಕ್ಕೆ ಬ್ರೇಕ್ ಹಾಕಲಿಕ್ಕೆ, ಜೊತೆಗೆ ಭಿನ್ನಮತೀಯ ಚಟುವಟಿಕೆ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂಥದ್ದು, ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಜೊತೆ ಸೇರಿಕೊಂಡು ಏನಂತಂದರೆ ಕೆಲಸ ಮಾಡಲಿಕ್ಕೆ ಈ ನಾಯಕರಿಗೆ ಏನಂತಂದರೆ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಮಾಡಲಿಕ್ಕೆ ಈಗ BJP ಹೈಕಮಾಂಡ್ ನಾಯಕರು ಚಿಂತನೆಯನ್ನು ನಡೆಸಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಬೆಂಗಳೂರಲ್ಲಿ ಸಭೆಯನ್ನು ನಿಗದಿಯಾಗಿತ್ತು, ಆ ಸಭೆಯನ್ನು ಕೂಡಲೇ ಏನಂತಂದರೆ ರದ್ದು ಮಾಡಲಿಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ರಕ್ಷತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ.